ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಚಂದ್ರಗ್ರಹಣ ವಿಶೇಷ ಎನ್ನುವ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದಿದ್ದೇನೆ. ಭಾದ್ರಪದ ಶುಕ್ಲ ಪೂರ್ಣಿಮಾ ಇದೇ ತಿಂಗಳ 7ನೇ ತಾರೀಕು, ಅಂದರೆ ಸೆಪ್ಟೆಂಬರ್ 7, 2025 ರಾತ್ರಿ 9:56 ಸರಿಯಾಗಿ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಖಗ್ರಾಸ ಚಂದ್ರಗ್ರಹಣ ಎನ್ನುವಂಥದ್ದು ಏರ್ಪಡ್ತಾ ಇದೆ. ಇದು ಸ್ಪರ್ಶಕಾಲ ರಾತ್ರಿ 9:57, ಮಧ್ಯಕಾಲ ರಾತ್ರಿ 11:42 ಹಾಗೂ ಮೋಕ್ಷ 1:26, ಮಧ್ಯರಾತ್ರಿ 1:26. ಇಲ್ಲಿಯವರೆಗೆ ಚಂದ್ರಗ್ರಹಣ ಸರಿಸುಮಾರಾಗಿ 3-3.5 ಗಂಟೆ ಪೂರ್ಣವಾಗಿ ಗ್ರಹಣ ಕಾಣಿಸ್ತದೆ. ಇದೊಂದು ಬಹಳ ವಿಶೇಷವಾದ್ದು. ಆತ್ಮೀಯರೇ, ನಿಮ್ಮ ಗಮನಕ್ಕೆ ಒಂದು ವಿಷಯವನ್ನು ತರಲಿಕ್ಕೆ ಬಯಸ್ತೇನೆ. ಈ ಗ್ರಹಣದ ಬಗ್ಗೆ ನಂಬಿಕೆ ಇಲ್ಲದವರು ದಯಮಾಡಿ ಇದಕ್ಕೆ ಯಾವುದೇ ಕಾಮೆಂಟ್ಸ್ಗಳನ್ನು ಹಾಕಬೇಡಿ. ಯಾಕೆಂದರೆ ಅದು ನಿಮ್ಮ ನಂಬಿಕೆ, ನಿಮ್ಮ ಭಾವನೆ, ಅದನ್ನು ಸಾರ್ವತ್ರಿಕವಾಗಿ ಹೇರಬೇಡಿ. ಇದನ್ನು ನಂಬುವ ಒಂದು ವರ್ಗ ಇದೆ, ಅದನ್ನು ಆಚರಣೆ ಮಾಡುವ ಒಂದು ವರ್ಗ ಇದೆ, ಅನುಷ್ಠಾನ ಮಾಡುವ ಒಂದು ವರ್ಗ ಇದೆ. ಅವರ ಭಾವನೆಗಳಿಗೆ ನೀವು ಬೆಲೆಯನ್ನು ಕೊಡಿ. ಹಾಗಾಗಿ ದಯಮಾಡಿ ನಕಾರಾತ್ಮಕವಾದ ಯಾವುದೇ ಹೇಳಿಕೆಗಳನ್ನು ನಾನು ನಿರೀಕ್ಷೆ ಮಾಡುವುದಿಲ್ಲ. ಯಾಕೆಂದರೆ ಇದು ಕೇವಲ ಚಂದ್ರಗ್ರಹಣ ಖಗೋಳದಲ್ಲಿ ಆಗುವ ಒಂದು ವಿಸ್ಮಯ. ಅದರ ಬಗ್ಗೆಯೇ ಒಂದು ನೋಟವನ್ನು ಕೊಟ್ಟು 12 ರಾಶಿಯವರಿಗೆ ಇದರ ಫಲಾಫಲಗಳು ಹೇಗಿರುತ್ತೆ ಅಂತ ಹೇಳೋದು. ಯಾಕೆಂದರೆ ಗ್ರಹಣ ಆದ ಕೂಡಲೇ ಇಷ್ಟು ರಾಶಿಯವರಿಗೆ ಕಷ್ಟ, ಇಂತಹ ನಕ್ಷತ್ರದವರಿಗೆ ಅನಿಷ್ಟ, ಇಂತಹ ಪರಿಹಾರವನ್ನು ಮಾಡಿ ಸಹಜವಾಗಿ ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಆದರೆ ಇದು ಹಾಗಲ್ಲ. 12 ರಾಶಿಯವರಿಗೂ ಇದರ ಶುಭಾಶುಭ ಫಲಗಳು ಹೇಗಿದ್ದಾವೆ ಎನ್ನುವಂಥದ್ದನ್ನು ನಾವು ನೋಡುವಂತಹ ಕಾಲ ಇದು. ಮೇಲ್ನೋಟಕ್ಕೆ ಶತಭಿಷ ನಕ್ಷತ್ರ, ಧನಿಷ್ಠ ನಕ್ಷತ್ರ ಮತ್ತು ಪೂರ್ವಭಾದ್ರ, ಆರಿದ್ರ ಹಾಗೂ ಸ್ವಾತಿ ಇಷ್ಟು ನಕ್ಷತ್ರದವರಿಗೆ ಹೆಚ್ಚು ಅನಿಷ್ಟಕಾರಿ. ಕುಂಭ, ಮೀನ, ಕರ್ಕಾಟಕ ಹಾಗೂ ವೃಶ್ಚಿಕ ರಾಶಿಯವರಿಗೆ ಹೆಚ್ಚು ದೋಷ ಅಂತ ಮೇಲ್ನೋಟಕ್ಕೆ ಹೇಳಬಹುದು. ಆದರೆ ನಾನು 12 ರಾಶಿಯವರ ಶುಭಾಶುಭ ಫಲಗಳನ್ನು ಇಲ್ಲಿ ಲೆಕ್ಕಾಚಾರದ ಮೂಲಕ ನಿಮ್ಮ ಮುಂದಿಡುವುದಕ್ಕೆ ಬಯಸ್ತಾ ಇದ್ದೇನೆ. ಈ ಚಂದ್ರಗ್ರಹಣ ಕಾಲದಲ್ಲಿ ಮಾಡಬೇಕಾದದ್ದು ಏನು ಅಂತಂದರೆ, ಇದು ಅತ್ಯಂತ ಪವಿತ್ರವಾದ ಮತ್ತು ಅನುಷ್ಠಾನವನ್ನು ಮಾಡಿ ಸಿದ್ಧಿ ಮಾಡಿಕೊಳ್ಳಬೇಕು ಅಂತ ಇರುವವರಿಗೆ ಒಂದು ಒಳ್ಳೆಯ ಅವಕಾಶ. ಆದ್ದರಿಂದ ಈ ಕಾಲವನ್ನು ರಾತ್ರಿ 9:57ರಿಂದ ರಾತ್ರಿ 1:26 ಇರುವ ಈ ಗ್ರಹಣ ಕಾಲವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡರೆ ಮಂತ್ರ ಸಿದ್ಧಿಯನ್ನು ಮಾಡಿಕೊಳ್ಳಬಹುದು. ಈ ಹಿಂದೆ ಅದರ ಅನುಷ್ಠಾನಾದಿಗಳಿಂದ ಸಿದ್ಧಿಯನ್ನು ಪಡೆದವರು ನಮ್ಮ ಮುಂದೆ ಅನೇಕ ಮಂದಿ ಇದ್ದಾರೆ. ಆದ್ದರಿಂದ ಅವರ ಆದರ್ಶವನ್ನು ಇಟ್ಟುಕೊಂಡು ನಾವು ಇಂತಹ ಅನುಷ್ಠಾನಾದಿಗಳನ್ನು ಮಾಡಬಹುದು. ನಾನು ಆಹಾರ ನಿಯಮಗಳನ್ನು ಹೆಚ್ಚಾಗಿ ಹೇಳುವುದಕ್ಕೆ ಬಯಸುವುದಿಲ್ಲ. ಯಾಕೆಂದರೆ ಅವರವರ ದೇಹ ಪ್ರಕೃತಿ ಇದನ್ನು ಅವಲಂಬಿಸಿಕೊಂಡು ನಾವು ಆಹಾರ ನಿಯಮಗಳನ್ನು ಅನ್ವಯ ಮಾಡಿಕೊಳ್ಳಬೇಕಾಗತ್ತೆ. ಆದ್ದರಿಂದ ಅದನ್ನು ನಾನು ಸಾರ್ವತ್ರಿಕ ಅಂತ ಹೇಳುವುದಕ್ಕೆ ಬಯಸುವುದಿಲ್ಲ. ಇನ್ನು ಪ್ರಪಂಚದ ಮೇಲೆ ಈ ಚಂದ್ರಗ್ರಹಣದ ಪರಿಣಾಮ ಹೇಗೆ ಉಂಟಾಗುತ್ತೆ ಅಂತ ನೋಡಬೇಕಾದ್ರೆ, ಆ ಕಾಲಕ್ಕೊಂದು ಕುಂಡಲಿಯನ್ನು ಹಾಕಿದಾಗ 12 ರಾಶಿಯವರ ಫಲಾಫಲಗಳನ್ನು ಕೂಡ ಇದೇ ಕುಂಡಲಿಯ ಆಧಾರದಲ್ಲಿಯೇ ನಾನು ಹೇಳುವಂಥದ್ದು. ಇಲ್ಲಿ ಸರಿಯಾಗಿ ಮೇಷ ಲಗ್ನದಲ್ಲಿಯೇ ಮಾಂದಿ ಹಾಗೂ ತೃತೀಯದಲ್ಲಿ ಗುರು, ಅಂದರೆ ಮಿಥುನ ರಾಶಿಯಲ್ಲಿ ಗುರು, ಚತುರ್ಥದಲ್ಲಿ ಶುಕ್ರ, ಕರ್ಕಾಟಕ ರಾಶಿಯಲ್ಲಿ ಶುಕ್ರ, ಹಾಗೂ ಸ್ವಕ್ಷೇತ್ರಗತನಾದಂತಹ ರವಿ ಸಿಂಹರಾಶಿಯಲ್ಲಿ, ಬುಧ ಮತ್ತು ಕೇತುವಿನೊಟ್ಟಿಗೆ. ಇನ್ನು ಕನ್ಯಾ ರಾಶಿಯಲ್ಲಿ ಕುಜ, ವ್ಯಯದಲ್ಲಿ ವಕ್ರೀಭವಿಸಿದ ಶನಿ ಮತ್ತು ಲಾಭಸ್ಥಾನದಲ್ಲಿ ಚಂದ್ರ ಹಾಗೂ ರಾಹು, ಕುಂಭರಾಶಿಯಲ್ಲಿ ಚಂದ್ರ ರಾಹು ಸಂಯೋಗ ಇದೆ. ಇಲ್ಲಿ ನಾವು ಗಮನಿಸಬೇಕಾದ್ದೇನು ಅಂತಂದರೆ, ಚಂದ್ರ ಹಾಗೂ ರಾಹು ಇವರಿಬ್ಬರ ಕಾರಕತ್ವವನ್ನು ನಾವು ಗಮನಿಸಿದಾಗ ಮನಸ್ಸು ಅತ್ಯಂತ ಚಂಚಲಗೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತದೆ. ಅಂದರೆ ಎಲ್ಲರ ಮನಸ್ಥಿತಿ, ಮಾನಸಿಕವಾದ ನೆಮ್ಮದಿ, ಆರೋಗ್ಯ ಕೆಡುವ ಸಾಧ್ಯತೆ 99%. ಇನ್ನು ಅದಕ್ಕೆ ಪೂರ್ಣ ದೃಷ್ಟಿಯನ್ನು ಇರಿಸಿದವರು ಬುಧಾದಿತ್ಯರು, ಅಂದರೆ ರವಿ ಮತ್ತು ಬುಧ, ಜೊತೆಯಲ್ಲಿ ಕೃತ್ರಿಮ ಕಾರಕನಾದಂತಹ ಕೇತು. ಇದರ ಕಾರಣದಿಂದ ಏನಾಗುತ್ತೆ ಅಂದರೆ, ಸದ್ಬುದ್ಧಿಗಳು, ಸಚ್ಚಿಂತನೆಗಳು ನಮ್ಮಿಂದ ದೂರವಾಗಿ ಅನಿಷ್ಟ ಚಿಂತನೆಗಳು,
ಮತ್ತು ಮಾರಕವಾದಂತಹ ಚಿಂತನೆಗಳನ್ನು ನಾವು ಹೆಚ್ಚು ಹೆಚ್ಚು ಕಾಣುತ್ತೇವೆ. ಬಹುಶಃ ಇನ್ನು 1ರಿಂದ 1.5 ತಿಂಗಳು ಇದರ ಪ್ರಭಾವ ಇರುತ್ತದೆ. ಆ ಕಾಲದಲ್ಲಿ ನಾವು ಗಮನಿಸಬೇಕಾದ್ದು ಹೇಗೆ ಅಂತ ಹೇಳಿದರೆ, ಪ್ರತಿಯೊಂದು ವಾರ್ತೆಯ ಮುಖಾಂತರವಾಗಿ ನಾವು ಕೇಳಲಿಕ್ಕಿರುವಂತಹ ವಿಷಯ ಯಾವುದು ಅಂದರೆ, ಎಲ್ಲೆಡೆ ಮಾನಸಿಕವಾದ ಅಶಾಂತಿಯಿಂದ ದೊಂಬಿ ಗಲಾಟೆಗಳು ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಇದು ಏನು ಕಾರಣ ಅಂತ ಹೇಳಿದರೆ, ಚಂದ್ರಗ್ರಹಣದ ಒಂದು ಪರಿಣಾಮವೇ ಆಗಿದೆ. ಸಮಷ್ಟಿಯಲ್ಲಿ ಇದಕ್ಕೆ ಪರಿಹಾರವನ್ನು ನಾವು ಮಾಡಬೇಕಾದದ್ದು ಶ್ರೀ ದುರ್ಗಾರಾಧನೆಯನ್ನು ಮಾಡುವುದರಿಂದ ನಾವು ಇದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದಾಗತ್ತೆ. ಇನ್ನು 12 ರಾಶಿಯವರ ಮೇಲೆ ಉಂಟಾಗಬಹುದಾದ ಶುಭಾಶುಭ ಫಲಗಳು, ನಾನು ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಪ್ರತಿಯೊಂದು ರಾಶಿಯವರಿಗೂ ಕೂಡ ಒಂದಷ್ಟು ಶುಭ ಫಲಗಳು ಮತ್ತೊಂದಷ್ಟು ಅಶುಭ ಫಲಗಳು ಅಂತ ಹೇಳುವುದನ್ನು ಹೇಳಬಹುದಾಗತ್ತೆ. ಇದು ಕೇವಲ ಈ 100ಕ್ಕೆ 100 ಅಂತ ದಯವಿಟ್ಟು ಯಾರೂ ಭಾವಿಸಬಾರ್ದು. ಇದು 100ಕ್ಕೆ ಕೇವಲ 30 ಭಾಗ ಮಾತ್ರ ಅಂತ ನೀವು ಇಟ್ಟುಕೊಳ್ಳಬೇಕಾಗತ್ತೆ. ಹಾಗೂ 1ರಿಂದ 1.5 ತಿಂಗಳುಗಳ ಕಾಲ ಮಾತ್ರ ಇದರ ಫಲ ಅನ್ವಯವಾಗತ್ತೆ. ಮೇಷರಾಶಿಯವರಿಗೆ ಜನ್ಮದಲ್ಲಿಯೇ ಮಾಂದಿ ಇರುವ ಕಾರಣ ದೇಹದಲ್ಲಿ ಆಯಾಸ, ಜೊತೆಗೆ ತೃತೀಯದ ಗುರು ವಿಚಾರಧಾರೆಯಲ್ಲಿ ತಡೆ. ನಾನು ಪೂರ್ವಭಾವಿಯಾಗಿ ಅದನ್ನು ಹೇಳಿದೆ. ಒಳ್ಳೆಯ ವಿಚಾರವನ್ನು ಮಾಡಬೇಕಿತ್ತು, ಆದರೆ ಅದಕ್ಕೇನೋ ತಡೆ ಬರ್ತಾ ಇದೆ. 4ರ ಶುಕ್ರನ ಕಾರಣದಿಂದ ಬಂಧು ಪ್ರೀತಿ ಹಾಗೂ ಒಳ್ಳೆಯ ದೇವತಾ ದರ್ಶನ ನಿಮ್ಮ ಪಾಲಿಗಾಗತ್ತೆ. ನೋಡಿ, ಇದು ಶುಭ ಫಲ. ಹಾಗೆ 5ರ ರವಿಯ ಕಾರಣದಿಂದ ದೇಹಾಲಸ್ಯ, ಅಲ್ಲಿಯೇ ಬುಧನು ಸ್ಥಿತನಾಗಿರುವುದರಿಂದ ಸುತ ಕಲಹ, ಅಂದರೆ ಮಕ್ಕಳಲ್ಲಿ ವಿರೋಧವನ್ನು ಮೇಷರಾಶಿಯವರು ಕಟ್ಟಿಕೊಳ್ಳುವ ಸಾಧ್ಯತೆ ಇದೆ. ಹಾಗೆ ಪಂಚಮದ ಕೇತುವಿನ ಕಾರಣದಿಂದಲೂ ಮಕ್ಕಳ ಕಾರಣದಿಂದಲೇ ಸ್ವಲ್ಪ ಶೋಕ ಆವರಿಸಿತು. ಇನ್ನು 6ದ ಕುಜನ ಕಾರಣದಿಂದ ವಸ್ತ್ರ ಲಾಭ, ಹಾಗೂ ನಿಮಗೆ ಲಾಭಸ್ಥಾನದಲ್ಲಿ ಚಂದ್ರ ಮತ್ತು ರಾಹುವಿನ ಯತಿ ಇದೆ. ಇದರ ಕಾರಣದಿಂದ ಮನಸ್ಸೌಖ್ಯ ಹಾಗೂ ಲಾಭ ಉಂಟಾಗುತ್ತದೆ. ಇನ್ನು ವ್ಯಯದ ಶನಿಯ ಕಾರಣದಿಂದ ಮಾನಹಾನಿ. ಇದಿಷ್ಟು ಶುಭಾಶುಭ ಫಲಗಳನ್ನು ಮೇಷರಾಶಿಯವರು ನೀವು ಕಾಣಲಿಕ್ಕಿದ್ದೀರಿ. ಇದು ಗ್ರಹಣದ ಒಂದು ವಿಶೇಷ ಶುಭಾಶುಭ ಫಲಗಳು ಅಂತ ನೀವು ಭಾವಿಸಬೇಕಾಗತ್ತೆ. ಯಾಕೆಂದರೆ ನಿಮ್ಮ ಜಾತಕದ ಯೋಗ ಮತ್ತು ದಶಾಭುಕ್ತಿಯ ಕಾಲಫಲ ಇದು ಯಾವುದನ್ನು ಕೂಡ ನಾನು ಗಮನಿಸಿಲ್ಲ. ಹಾಗಾಗಿ ಕೇವಲ ಗೋಚಾರ ರೀತ್ಯ ಇದು ಎಷ್ಟು ಫಲವನ್ನು ಕೊಡುತ್ತದೋ ಅಷ್ಟನ್ನು ನಾನು ವಿವರಿಸಿದ್ದೇನೆ. ನಿಮಗೆ ಸೂರ್ಯಾರಾಧನೆ ಅತ್ಯಂತ ಶ್ರೇಷ್ಠವಾದುದು, ಬಹಳ ಒಳ್ಳೆಯದು. ಸೂರ್ಯಾರಾಧನೆ ಯಾವ ರೀತಿಯಲ್ಲಿ ಬೇಕಾದರೂ ಮಾಡಬಹುದು. ಆದಿತ್ಯ ಹೃದಯ ಪಠನ, ಸೌರಸೂಕ್ತ ಪಾರಾಯಣ ಹಾಗೂ ಸೂರ್ಯಗ್ರಹಾರಾಧನೆ ಇದನ್ನು ಮಾಡಬಹುದು. ಮನೆಯಲ್ಲಿಯೇ ಕುಳಿತು ಅನುಷ್ಠಾನವನ್ನು ಮಾಡುತ್ತೀರಿ ಅಂತಾದರೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಎನ್ನುವ ಬೀಜಾಕ್ಷರಗಳಿಂದ ಕೂಡಿದ ಸೂರ್ಯ ಮಂತ್ರ ಪಠನದಿಂದ ಮೇಷರಾಶಿಯವರು ಅತ್ಯಂತ ಶ್ರೇಷ್ಠವಾದಂತಹ ಫಲವನ್ನು ಪಡೆಯುತ್ತೀರಿ. ಇದು ಗ್ರಹಣ ಕಾಲದಲ್ಲಿಯೇ ಮಾಡುವಂಥದ್ದು ಅತ್ಯಂತ ಸೂಕ್ತ. ಈ ಅನುಷ್ಠಾನದಿಂದ ಮೇಷರಾಶಿಯವರು ನೀವು ಶುಭ ಫಲವನ್ನು ಕಾಣಿ. ಇಲ್ಲಿ ಕೇವಲ ಸೂರ್ಯಾರಾಧನೆ ಮೇಷರಾಶಿಯವರಿಗೆ ಅಂತ ನಾನು ಹೇಳಿದರೂ ಕೂಡ, ನಾನು ಡಿಸ್ಕ್ರಿಪ್ಷನ್ನಲ್ಲಿ 9 ಗ್ರಹರ ಬೀಜಾಕ್ಷರ ಸಹಿತವಾದ ಮಂತ್ರವನ್ನು ಕೊಟ್ಟಿದ್ದೇನೆ. ಇದನ್ನು ಅನುಷ್ಠಾನ ಮಾಡುವಂಥದ್ದು ಗ್ರಹಣ ಕಾಲದಲ್ಲಿ ಅತ್ಯಂತ ಶ್ರೇಷ್ಠ. ಅದರ ಜೊತೆಗೆ ನಾನು ಯಾವ ರಾಶಿಯವರಿಗೆ ಯಾವ ಗ್ರಹದ ಜಪವನ್ನು ಹೆಚ್ಚು ಹೇಳಿದ್ದೇನೋ, ಒತ್ತಿ ಹೇಳಿದ್ದೇನೋ, ಅದನ್ನು ಹೆಚ್ಚು ಸಂಖ್ಯೆಯಲ್ಲಿ ಮಾಡುವುದು ಅತ್ಯಂತ ಶ್ರೇಷ್ಠ ಎನ್ನುವುದನ್ನು ಹೇಳುತ್ತಾ, ವೃಷಭ ರಾಶಿಯವರ ಶುಭಾಶುಭ ಫಲಗಳು ಹೀಗಿದ್ದಾವೆ. ಈ ಗ್ರಹಣದ ಫಲ ಹೇಗಿದೆ ಅಂದರೆ, ಅರ್ಥಾಗಮ, ಮಣಿಲಾಭ, ವಿಜ್ಞಾನ ವೃದ್ಧಿ ಮತ್ತು ಆರೋಗ್ಯ ವೃದ್ಧಿ, ಸ್ತ್ರೀ ಸೌಖ್ಯ. ನೋಡಿ, ವೃಷಭ ರಾಶಿಯವರಿಗೆ ಹೆಚ್ಚು ಹೆಚ್ಚು ಶುಭ ಫಲಗಳೇ ಇದ್ದಾವೆ. ಆದರೆ ಜೊತೆಯಲ್ಲಿ ನೀವು ಗಮನಿಸಬೇಕಾದ್ದು ಗೃಹಚ್ಛಿದ್ರ, ಪುತ್ರಪೀಡೆ, ವೈರಿಕಾಟ ಹಾಗೂ ದುಸ್ವಪ್ನ. ಮತ್ತು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದ್ದು ವೃಷಭ ರಾಶಿಯವರ ಉಗುರಿನಲ್ಲಿ ಏನಾದರೂ ಬಾಧೆ ಉಂಟಾಗಬಹುದು. ಉಗುರಿಗೆ ಸಂಬಂಧಪಟ್ಟ ನೋವು ಅಥವಾ ಬಾಧೆಗೆ ನೀವು ಒಳಗಾಗಬಹುದು. ಹಾಗೆ ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ತೊಂದರೆ ಸಂಭವಿಸಬಹುದು. ನಿಮಗೆ ಸೂಕ್ತವಾದ ಪರಿಹಾರ ಕುಜಾರಾಧನೆ. ಕುಜಾರಾಧನೆಯ ಮಂತ್ರ ಹೀಗಿದೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ
ಎನ್ನುವಂಥದ್ದು ಬೀಜಾಕ್ಷರ ಸಹಿತವಾದ ಕುಜಮಂತ್ರ. ಇದರ ಪಠನದಿಂದ ವೃಷಭ ರಾಶಿಯವರು ಹೆಚ್ಚು ಹೆಚ್ಚು ಶುಭ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ. ಇದರ ಜೊತೆಗೆ ಚಂದ್ರ, ರಾಹು, ಕೇತು ಹಾಗೂ ಉಳಿದ ಗ್ರಹರ ಮಂತ್ರಾನುಷ್ಠಾನವೂ ಕೂಡ ನಿಮಗೆ ಅತ್ಯಂತ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ಈ ಭವಿಷ್ಯ ಹೇಗಿದೆ, ಗ್ರಹಣದ ಭವಿಷ್ಯ ಹೇಗಿದೆ ಅಂದರೆ, ಮೊದಲಿಗೆ ಹೇಳಿದ್ದೇನೆ ಆರಿದ್ರ ನಕ್ಷತ್ರದವರಿಗೆ ಅನಿಷ್ಟ ಫಲವಿದೆ ಅಂತ ಹೇಳಿದ್ದೇನೆ. ಆದರೆ ಒಟ್ಟಿನಲ್ಲಿ ಮೃಗಶಿರ, ಆರಿದ್ರ, ಪುನರ್ವಸು ಈ 3 ನಕ್ಷತ್ರಗಳನ್ನು ಹೊಂದಿದ ಮಿಥುನ ರಾಶಿಯವರಿಗೆ ಹೇಗಿದೆ ಅಂದರೆ, ಕೀರ್ತಿ ಲಾಭ, ಪ್ರತಿಜ್ಞಾ ಪರಿಪಾಲನೆ, ಇಷ್ಟಸಿದ್ಧಿ, ಬಂಧುಮಿತ್ರ ಸಮಾಗಮ, ಅರ್ಥಲಾಭ ಇವಿಷ್ಟು ಶುಭ ಫಲಗಳು ಇದ್ದಾವೆ. ಹಾಗೆ ಬುದ್ಧಿಜಾಡ್ಯ, ರೋಗಪೀಡೆ, ಧನವ್ಯಯ, ಉದ್ಯೋಗಭಂಗ, ವಸ್ತ್ರನಾಶ ಮತ್ತು ಹಿರಿಯ ಸಹೋದರರ ವಿರಹ ಇದಿಷ್ಟು ಯೋಗಗಳು ಮಿಥುನ ರಾಶಿಯವರಿಗಿದೆ. ಹಾಗಾಗಿ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಸೂಕ್ತ ಪರಿಹಾರ ಶುಕ್ರಾರಾಧನೆ. ಶುಕ್ರ ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಶುಕ್ರ ಮಂತ್ರ ಪಠನದಿಂದ ಹಾಗೂ ಉಳಿದ ನವಗ್ರಹರ ಮಂತ್ರ ಪಠನದಿಂದ ಮಿಥುನ ರಾಶಿಯವರು ಹೆಚ್ಚು ಹೆಚ್ಚು ಶುಭ ಫಲವನ್ನು ಕಾಣುತ್ತೀರಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಅರ್ಥಲಾಭ, ಸುಖಪ್ರಾಪ್ತಿ ಹಾಗೂ ವ್ಯಾಪಾರದಿಂದ ಲಾಭ, ಸಮ್ಮಾನ, ವಿಜಯ ಇದಿಷ್ಟು ಶುಭ ಫಲಗಳು. ಆದರೆ ದುಷ್ಟ ಸಂಸರ್ಗ, ಅಜೀರ್ಣ ಬಾಧೆ, ಮೊಣಕಾಲಿನ ಬಾಧೆ ಹಾಗೂ ಧರ್ಮ ಕಾರ್ಯಕ್ಕೆ ವಿಘ್ನ ಮತ್ತು ಹೃದ್ಬಾಧೆ ಇದಿಷ್ಟು ದೋಷಗಳು. ಶುಭ ಕಾರ್ಯಕ್ಕೆ ಸ್ವಲ್ಪ ತಡೆ ಬಂದೀತು. ಧನಚ್ಛೇದ ಹಾಗೂ ಸ್ಥಾನಹಾನಿ ಮತ್ತು ಶಿರೋಬೇನೆ, ತಲೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ನೋವುಗಳು ಸಂಭವಿಸಬಹುದು. 1 ರಿಂದ 1.5 ತಿಂಗಳುಗಳ ಕಾಲ ಈ ಬಾಧೆ ಹಾಗೆ ಮುಂದುವರಿಯಬಹುದು. ಸೂಕ್ತ ಪರಿಹಾರ ಕುಜಾರಾಧನೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎನ್ನುವಂತಹ ಕುಜಮಂತ್ರ ಪಠನದಿಂದಲೂ ನವಗ್ರಹ ಆರಾಧನೆಯಿಂದಲೂ ಕರ್ಕಾಟಕ ರಾಶಿಯವರು ಶುಭವನ್ನು ಕಾಣುತ್ತೀರಿ. ಇನ್ನು ಸಿಂಹರಾಶಿಯವರಿಗೆ ಸರ್ವತ್ರ ವಿಜಯ, ಎಲ್ಲೆಡೆ ಜಯ ವಿಜಯ ಪ್ರಾಪ್ತಿ ಹಾಗೂ ಆಯಾಸ, ಕೋಪವೃದ್ಧಿ, ಸಂಚಾರದಲ್ಲಿ ಕಷ್ಟ ಹಾಗೂ ವಾತರೋಗ, ದುಷ್ಟ ಸಂಸರ್ಗ, ಆಯುಧಗಳಿಂದ ಹಾನಿ, ಗುರುಜನ ವಿರೋಧ, ಧರ್ಮ ವಿಘ್ನ, ಶತ್ರುಪೀಡೆ ಇವಿಷ್ಟು ದೋಷಗಳನ್ನು ನಾವು ಕಾಣಬಹುದಾಗತ್ತೆ. ಸರಿಯಾಗಿ ಗುರುಗ್ರಹದ ಆರಾಧನೆಯನ್ನು ಮಾಡುವುದರಿಂದ ಸಿಂಹರಾಶಿಯವರು ಶುಭವನ್ನು ಕಾಣುತ್ತೀರಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಇನ್ನೊಮ್ಮೆ ಗಮನಿಸಿ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಗುರುವೇ ನಮಃ ಅಲ್ಲ, ಗುರವೇ ನಮಃ ಎನ್ನುವಂತಹ ಮಂತ್ರಾನುಷ್ಠಾನದಿಂದ ಸಿಂಹರಾಶಿಯವರು ಶುಭವನ್ನು ಕಾಣುತ್ತೀರಿ. ಇನ್ನು ಕನ್ಯಾ ರಾಶಿಯವರಿಗೆ ಸ್ವಸ್ಥಾನ ಪ್ರಾಪ್ತಿ, ಅರ್ಥಲಾಭ, ಸುಖಪ್ರಾಪ್ತಿ ಎನ್ನುವಂತಹ ಶುಭ ಫಲಗಳು, ಜೊತೆಗೆ ಸಂಚಾರದಲ್ಲಿ ಕಷ್ಟ, ಆಹಾರದಿಂದ ದೋಷ, ರೋಗಪೀಡೆ, ಮಹಾರೋಗ, ಸ್ಥಾನನಾಶ ಮತ್ತು ಸುಖಹಾನಿ, ಕೆಲವರಿಗೆ ಪ್ರಾಣಾಪಾಯ ಸಂಭವಿಸಿತು. ಹಾಗಾದ್ದರಿಂದ ಕನ್ಯಾ ರಾಶಿಯವರು ಸ್ವಲ್ಪ ಮಟ್ಟಿನ ಜಾಗ್ರತೆಯನ್ನು ಮಾಡಬೇಕಾಗತ್ತೆ. ಇಲ್ಲಿ ನಾನು ಮೊದಲು ವಿವರಿಸಿದ ಹಾಗೆ 4 ರಾಶಿಯವರಿಗೆ ಅನಿಷ್ಟ ಅಂತ ಹೇಳಿದ್ದೇನೆ ಚಂದ್ರಗ್ರಹಣದ ಕಾಲದಿಂದ. ಅದು ಯಾವುದು ಅಂದರೆ ಕುಂಭ, ಮೀನ, ಕರ್ಕಾಟಕ ಹಾಗೂ ವೃಶ್ಚಿಕ ಈ 4 ರಾಶಿಯವರಿಗೆ ಮಾತ್ರ. ಆದರೆ ಕನ್ಯಾ ರಾಶಿಯನ್ನು ನನ್ನಲ್ಲಿ ಹೆಸರಿಸಿಲ್ಲ. ಆದರೆ ಉಳಿದ ಗ್ರಹಸ್ಥಿತಿಯ ಆಧಾರದಿಂದಲೂ ಈ ಚಂದ್ರಗ್ರಹಣದ ಪರಿಣಾಮದಿಂದಲೂ ಕನ್ಯಾ ರಾಶಿಯವರಿಗೆ ಇಷ್ಟು ಅಶುಭ ಫಲಗಳು ಅನುಭವಕ್ಕೆ ಬರಬಹುದು. ಆದ್ದರಿಂದ ಶನಿಗ್ರಹದ ಆರಾಧನೆಯನ್ನು ಮಾಡುವುದರಿಂದ ಕನ್ಯಾ ರಾಶಿಯವರು ಶುಭವನ್ನು ಕಾಣುತ್ತೀರಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಗಮನಿಸಿ, ಇಲ್ಲಿ ಶನೀಶ್ವರಾಯ ನಮಃ ಅಲ್ಲ, ಶನೈಶ್ಚರಾಯ ನಮಃ. ಶನೈಹಿ ಚರಾಯ ನಮಃ ಎನ್ನುವಂಥದ್ದನ್ನು ಸೇರಿಸಿದಾಗ ಶನೈಶ್ಚರಾಯ ನಮಃ ಎನ್ನುವಂತಹ ಮಂತ್ರ ನಮಗೆ ಪ್ರಾಪ್ತವಾಗಿದೆ. ಆ ಮಂತ್ರಾನುಷ್ಠಾನದಿಂದ ಕನ್ಯಾ ರಾಶಿಯವರು ಶುಭವನ್ನು ಕಾಣುತ್ತೀರಿ. ನಿಮಗೂ ಕೂಡ ನವಗ್ರಹರ ಆರಾಧನೆ ಮತ್ತು ಬಹುಮುಖ್ಯವಾಗಿ ನಾನು ಮೃತ್ಯುಂಜಯ ಆರಾಧನೆಯನ್ನು ನಿಮಗೆ ಸೂಚಿಸ್ತಾ ಇದ್ದೇನೆ. ಇನ್ನು ತುಲಾರಾಶಿಯವರಿಗೆ ಧನಧಾನ್ಯ ವೃದ್ಧಿ, ಅರ್ಥಲಾಭ, ಗೃಹಲಾಭ, ಕಾರ್ಯಸಿದ್ಧಿ
ಮತ್ತು ಆರೋಗ್ಯ ಪ್ರಾಪ್ತಿ ಎನ್ನುವಂತಹ ಶುಭ ಫಲಗಳು. ವಾತಾಧಿಕ್ಯ, ಆಲಸ್ಯ, ದಾಂಪತ್ಯಕ್ಕೆ ತೊಡಕು, ಕಲಹ, ಅವಮಾನ ಮತ್ತು ಪೀಡೆ. ಇದಿಷ್ಟು ತುಲಾರಾಶಿಯವರ ಶುಭ ಮತ್ತು ಅಶುಭ ಫಲಗಳ ಮಿಶ್ರ. ಪರಿಹಾರ: ಶನಿಗ್ರಹದ ಆರಾಧನೆ. ಮೊದಲು ಹೇಳಿದ್ದೇನೆ ಮಂತ್ರವನ್ನು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಇದನ್ನು ನಿರಂತರವಾಗಿ ಆರಾಧಿಸುವುದರಿಂದಲೂ ಜೊತೆಗೆ ಉಳಿದ ನವಗ್ರಹರನ್ನು ಆರಾಧಿಸುವುದರಿಂದಲೂ ಅವರ ಮಂತ್ರ ಪಠನ ಮಾಡುವುದರಿಂದಲೂ ತುಲಾರಾಶಿಯವರು ನೀವು ಶ್ರೇಯಸ್ಸನ್ನು ಪಡೆಯುತ್ತೀರಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಾಹಸ ಪ್ರವೃತ್ತಿ, ವಸ್ತ್ರಲಾಭ ಹಾಗೂ ಗುರುಭಕ್ತಿ ಪ್ರಾಪ್ತಿ, ಸರ್ವಸಿದ್ಧಿ, ವಿಜಯ, ಶುಭ ಮತ್ತು ಆರೋಗ್ಯ. ಜೊತೆಗೆ ಚಿತ್ತಭ್ರಂಶ, ಬಂಧುವೈರ, ಕೋಪ, ಶೋಕ, ಕಾರ್ಯಹಾನಿ ಮತ್ತು ಚೋರಬಾಧೆ. ಇದನ್ನು ನೀವು 1.5 ತಿಂಗಳುಗಳ ಕಾಲ ಗಮನಿಸಬೇಕಾದ್ದು. ಕಳ್ಳರಿಂದ ಏನಾದರೂ ತೊಂದರೆ ಸಂಭವಿಸಿತು, ಆದ್ದರಿಂದ ಎಚ್ಚರಿಕೆ ಅಗತ್ಯ. ಗುರುಗ್ರಹದ ಆರಾಧನೆಯಿಂದ ವೃಶ್ಚಿಕ ರಾಶಿಯವರು ಶುಭವನ್ನು ಕಾಣುತ್ತೀರಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ಮಂತ್ರಾನುಷ್ಠಾನ ಜೊತೆಗೆ ನವಗ್ರಹ ಅನುಷ್ಠಾನ, ಇದರಿಂದ ನೀವು ಶುಭವನ್ನು ಕಾಣುತ್ತೀರಿ. ಇನ್ನು ಧನುರ್ರಾಶಿಯವರಿಗೆ ಅರ್ಥಲಾಭ, ಮನಸ್ಸೌಖ್ಯ, ಮಣಿಲಾಭ, ಜೊತೆಗೆ ಭಯ, ರೋಗಬಾಧೆ, ರಕ್ತದಲ್ಲಿ ದೋಷ, ಅಪಕೀರ್ತಿ, ಮಾನಸಿಕ ವ್ಯಥೆ, ಉದರ ಬಾಧೆ ಮತ್ತು ಅಜೀರ್ಣ ಬಾಧೆ, ಪಿತ್ತದೋಷ, ನಿರ್ಧನತ್ವ. ಇದಿಷ್ಟು ಶುಭಾಶುಭ ಫಲಗಳ ಮಿಶ್ರವನ್ನು ನೀವು ಕಾಣ್ತೀರಿ. ಪರಿಹಾರ: ಕುಜಗ್ರಹ ಆರಾಧನೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎನ್ನುವ ಕುಜಮಂತ್ರಾನುಷ್ಠಾನದಿಂದ ಧನುರ್ರಾಶಿಯವರು ನೀವು ಶುಭವನ್ನು ಕಾಣುತ್ತೀರಿ. ಮಕರ ರಾಶಿಯವರಿಗೆ ಸ್ತ್ರೀಭೋಗ, ಮನಸ್ಸೌಖ್ಯ, ಸಂತಾನ ಪ್ರಾಪ್ತಿ ಎನ್ನುವ ಶುಭ ಫಲಗಳು, ಜೊತೆಗೆ ಧನಚ್ಛೇದ, ಕುಭೋಜನ, ಗೃಹದಲ್ಲಿ ಅಶಾಂತಿ, ತಾಯಿಗೆ ಕಷ್ಟ, ವಿದ್ಯಾಭಂಗ, ಸತಿಸುತ ಕಲಹ ಹಾಗೂ ಮೇಹರೋಗಾದಿ ಬಾಧೆ. ಗಮನಿಸಿ, ಮೇಹರೋಗಾದಿ ಬಾಧೆ ಹಾಗೂ ದೃಗ್ದೋಷ, ದುಃಖವಾರ್ತಾಶ್ರವಣ. ಇದಿಷ್ಟು ಮಕರ ರಾಶಿಯವರ ಶುಭಾಶುಭ ಫಲಗಳು. ಸ್ವಲ್ಪ ಮಟ್ಟಿಗೆ ತಲೆ ಹಾಗೂ ಹಲ್ಲಿ ನೋವಿನಿಂದಲೂ ಕೂಡ ನೀವು ಬಾಧೆಯನ್ನು ಅನುಭವಿಸ್ತೀರಿ. ಶುಕ್ರಗ್ರಹ ಆರಾಧನೆ ನಿಮಗೆ ಅತ್ಯಂತ ವಿಹಿತ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎನ್ನುವ ಶುಕ್ರ ಮಂತ್ರಾನುಷ್ಠಾನದಿಂದ ಮಕರ ರಾಶಿಯವರು ಶುಭವನ್ನು ಕಾಣುತ್ತೀರಿ. ಇನ್ನು ಕುಂಭರಾಶಿಯವರಿಗೆ ಮೃಷ್ಟಾನ್ನ ಪ್ರಾಪ್ತಿ ಹಾಗೂ ಮಕ್ಕಳಿಂದ ಸಂತೋಷ, ಜೊತೆಗೆ ಕಾರ್ಯಹಾನಿ, ದೇಹಪೀಡೆ, ಸಹೋದರ ಕಲಹ, ಜ್ಞಾತಿಗಳಿಂದ ಧನಹಾನಿ, ದಾಂಪತ್ಯ ಕಲಹ, ಜಠರ ಬಾಧೆ, ಅಂಗಜಾಡ್ಯ, ಪ್ರವಾಸದಲ್ಲಿ ಕಷ್ಟ. ಇದಿಷ್ಟು ಶುಭಾಶುಭ ಫಲಗಳು ಕುಂಭರಾಶಿಯವರಿಗಿದೆ. ನಿಮ್ಮ ರಾಶಿಯಲ್ಲಿಯೇ ಗ್ರಹಣ ಸಂಭವಿಸ್ತಾ ಇದೆ, ಆದ್ದರಿಂದ ಹೆಚ್ಚು ಹೆಚ್ಚು ಅನುಷ್ಠಾನ ನಿಮಗೆ ಬೇಕಾಗುತ್ತೆ. ನವಗ್ರಹರ ಅನುಷ್ಠಾನದ ಜೊತೆಗೆ ವಿಶೇಷವಾಗಿ ಬುಧಗ್ರಹಾರಾಧನೆಯನ್ನು ಮಾಡಬಹುದು. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಎನ್ನುವಂಥದ್ದು ಬುಧ ಮಂತ್ರ. ಇದರ ಅನುಷ್ಠಾನದಿಂದ ಕುಂಭರಾಶಿಯವರು ನೀವು ಶುಭವನ್ನು ಕಾಣುತ್ತೀರಿ. ಇನ್ನು ಮೀನರಾಶಿಯವರಿಗೆ ಮೃಷ್ಟಾನ್ನ ಭೋಜನ, ಧನಧಾನ್ಯ ವೃದ್ಧಿ, ಕಾರ್ಯಸಿದ್ಧಿ, ಪುತ್ರಲಾಭ, ಕಳತ್ರ ವಿರೋಧ, ವ್ಯಸನ, ತೇಜೋಹಾನಿ, ಮತಿಭ್ರಂಶ, ವಿದ್ಯಾಭಂಗ, ಬುದ್ಧಿ ಚಾಂಚಲ್ಯ. ಇವಿಷ್ಟು ಯೋಗಗಳು ನಿಮಗೆ ಅನ್ವಯವಾಗುತ್ತೆ. ಚಂದ್ರಗ್ರಹಾರಾಧನೆ ಅತ್ಯಂತ ಶ್ರೇಷ್ಠವಾದುದು. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಎನ್ನುವಂತಹ ಚಂದ್ರ ಮಂತ್ರಾನುಷ್ಠಾನದಿಂದ ನೀವು ಶುಭವನ್ನು ಕಾಣುತ್ತೀರಿ. ಆತ್ಮೀಯರೇ, 12 ರಾಶಿಯವರಿಗೂ ಕೂಡ 9 ಗ್ರಹರ ಈ ಮಂತ್ರಗಳನ್ನು ಕೊಟ್ಟಿದ್ದೇನೆ. ಪ್ರಧಾನವಾಗಿ ಎಲ್ಲರೂ ಆಯಾಯ ರಾಶಿಯವರಿಗೆ ಹೇಳಿದ ಗ್ರಹರನ್ನು ಹೆಚ್ಚು ಹೆಚ್ಚು ಜಪಿಸುವುದರ ಜೊತೆಗೆ ರಾಹು ಮತ್ತು ಕೇತುವಿನ ಮಂತ್ರ ಹೀಗಿದೆ. ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ. ಓಂ ಸ್ರಾಂ ಶ್ರೀಂ ಸ್ರೌಂ ಸಹ ಕೇತವೇ ನಮಃ ಎನ್ನುವ ರಾಹು ಮತ್ತು ಕೇತುಗಳ ಮಂತ್ರಾನುಷ್ಠಾನವನ್ನು ಈ ಗ್ರಹಣ ಕಾಲದಲ್ಲಿ ಮಾಡುವಂಥದ್ದು ಅತ್ಯಂತ ಸೂಕ್ತ. ಇಲ್ಲಿ ಇನ್ನೊಂದು ವಿಷಯ ಇದೆ. ಸಾಮಾನ್ಯವಾಗಿ
ಗ್ರಹಣ ಕಾಲದಲ್ಲಿ ಧಾನ್ಯವನ್ನು ದಾನ ಮಾಡುವ ಒಂದು ಕ್ರಮವು ನಮ್ಮಲ್ಲಿದೆ. ಯಾವುದನ್ನು ದಾನ ಮಾಡಬೇಕು ಅಂತಂದರೆ, ಚಂದ್ರ ಮತ್ತು ರಾಹು ಸೇರಿ ಇಲ್ಲಿ ಗ್ರಹಣ ಉಂಟಾಗುವ ಕಾರಣದಿಂದ ಒಂದು ಬಿಳಿಯ ವಸ್ತ್ರದಲ್ಲಿ ಅಕ್ಕಿಯ ಗಂಟನ್ನು ಕಟ್ಟಿ ಅದನ್ನು ದಾನ ಮಾಡುವಂಥದ್ದು, ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಇದನ್ನು ಕಟ್ಟಿ ದಾನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾದ್ದು. ಇನ್ನು ಸಾಧ್ಯ ಇದ್ದವರು ಬೆಳ್ಳಿಯಿಂದ ಮಾಡಿದ ಚಂದ್ರನ ಪ್ರತಿಮೆಯನ್ನು ದಾನ ಮಾಡುವಂಥದ್ದು ಕೂಡ ಅತ್ಯಂತ ಸೂಕ್ತ. ಇನ್ನು ಪ್ರತ್ಯೇಕವಾಗಿ ಮೇಷರಾಶಿಯವರು ಅವರು ಗೋಧಿಯನ್ನು ದಾನ ಮಾಡಬೇಕು ಕೆಂಪು ವಸ್ತ್ರದಲ್ಲಿ. ಇನ್ನು ವೃಷಭ ರಾಶಿಯವರು ಬಿಳಿಯ ವಸ್ತ್ರದಲ್ಲಿ ಅವರೇಕಾಳು ಇದನ್ನು ದಾನ ಮಾಡುವುದು ಸೂಕ್ತ. ಮಿಥುನ ರಾಶಿಯವರು ಕೂಡ ಬಿಳಿಯ ವಸ್ತ್ರದಲ್ಲಿ ಅವರೇಕಾಳು ಇದನ್ನು ದಾನ ಮಾಡುವಂಥದ್ದು. ಕರ್ಕಾಟಕ ರಾಶಿಯವರು ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆಯ ದಾನ. ಸಿಂಹರಾಶಿಯವರಿಗೆ ಹಳದಿ ವಸ್ತ್ರದಲ್ಲಿ ಕಡಲೆಕಾಳು ಅಥವಾ ಕಡಲೆಬೇಳೆ ಇದರ ದಾನ. ಕನ್ಯಾ ರಾಶಿಯವರಿಗೆ ಕಪ್ಪು ವಸ್ತ್ರದಲ್ಲಿ ಎಳ್ಳಿನ ದಾನ. ತುಲಾರಾಶಿಯವರಿಗೂ ಕೂಡ ಕಪ್ಪು ವಸ್ತ್ರ ಎಳ್ಳಿನ ದಾನ. ಹಾಗೂ ವೃಶ್ಚಿಕ ರಾಶಿಯವರಿಗೆ ಹಳದಿ ವಸ್ತ್ರದಲ್ಲಿ ಕಡಲೆಕಾಳು ಅಥವಾ ಕಡಲೆಬೇಳೆ ಇದರ ದಾನ. ಧನುರಾಶಿಯವರಿಗೆ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ. ಹಾಗೂ ಮಕರ ರಾಶಿಯವರಿಗೆ ಬಿಳಿಯ ವಸ್ತ್ರದಲ್ಲಿ ಅವರೇಕಾಳು ಇದರ ದಾನ. ಕುಂಭರಾಶಿಯವರಿಗೆ ಹಸಿರು ಬಣ್ಣದ ವಸ್ತ್ರದಲ್ಲಿ ತಾವು ಹೆಸರು ಕಾಳು ಅಥವಾ ಹೆಸರು ಬೇಳೆ ಇದರ ದಾನ ಮಾಡುವಂಥದ್ದು. ಮೀನರಾಶಿಯವರು ಬಿಳಿ ವಸ್ತ್ರದಲ್ಲಿ ಅಕ್ಕಿಯನ್ನು ದಾನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಈ ರೀತಿಯಾಗಿ ಗ್ರಹಣದ ಶುಭಾಶುಭ ಫಲಗಳು ಹಾಗೂ ಪರಿಹಾರವನ್ನು ನಾನು ಸೂಚಿಸಿದ್ದೇನೆ. ಆಯಾ ಕಾಲದಲ್ಲಿ ನೀವು ಅದನ್ನು ಮಾಡಿಕೊಳ್ಳಬೇಕು. ಇದು ಸರಿಸುಮಾರಾಗಿ 1 ರಿಂದ 1.5 ತಿಂಗಳುಗಳ ಕಾಲ ನಮ್ಮ ಅನುಭವಕ್ಕೆ ಬರುವಂತಹ ಶುಭಾಶುಭ ಫಲಗಳು. ಆದ್ದರಿಂದ ಪರಿಹಾರವನ್ನು ಕೂಡ ಸಂಕಲ್ಪಪೂರ್ವಕವಾಗಿ ಮಾಡುವುದು ಸೂಕ್ತ. ಮುಂದೆ ಇನ್ನು 15 ದಿವಸಗಳ ನಂತರ ಬರಬಹುದಾದಂತಹ ಸೂರ್ಯಗ್ರಹಣ ಅದರ ಆಚರಣೆ ನಮ್ಮ ಭಾರತದಲ್ಲಿ ಇಲ್ಲದೇ ಹೋದರೂ ಕೂಡ 12 ರಾಶಿಯವರ ಮೇಲೆ ಉಂಟಾಗಬಹುದಾದ ಫಲ ಮತ್ತು ಪರಿಣಾಮ ಇದ್ದೇ ಇರುತ್ತೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡುವವನಿದ್ದೇನೆ. ಅದನ್ನು ಕೂಡ ಇದರ ಜೊತೆಯಲ್ಲೇ ಸೇರಿಸಿಕೊಂಡು ಪರಿಹಾರವನ್ನು ಮಾಡುವುದರಿಂದ ಎಲ್ಲರೂ ಕೂಡ ಶುಭವನ್ನು ಕಾಣುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮತ್ತೊಮ್ಮೆ ಆತ್ಮೀಯರೇ, ನಿಮ್ಮ ಗಮನಕ್ಕೆ ಗ್ರಹಣಾಚರಣೆ ಯಾರು ಶ್ರದ್ಧೆಯನ್ನು ಹಾಗೂ ನಂಬಿಕೆಯನ್ನು ಇಟ್ಟು ಮಾಡುತ್ತೀರೋ ಅವರಿಗೆ ಮಾತ್ರ ನಾನೀಗ ಹೇಳ್ತಾ ಇರುವಂಥದ್ದು. ದಯಮಾಡಿ ಇದರಲ್ಲಿ ನಂಬಿಕೆ ಇಲ್ಲದೇ ಇರುವಂಥವರು ಯಾವುದೇ ಕಾಮೆಂಟ್ಗಳನ್ನು ಹಾಕಿ ಶ್ರದ್ಧಾಳುಗಳ ಶ್ರದ್ಧೆಯನ್ನು ಹಾಳು ಮಾಡಬೇಡಿ ಎನ್ನುವುದಾಗಿ ಮತ್ತೊಮ್ಮೆ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಾ, ಎಲ್ಲರಿಗೂ ಕೂಡ ಚಂದ್ರ ಮತ್ತು ರಾಹು ಅತ್ಯಂತ ಶ್ರೇಯಸ್ಸನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಶುಭಮಸ್ತು.